ನಮಸ್ಕಾರ. ನಿನ್ನ ಒಂದು ಪಿಕ್ಚರ್ ನೋಡಿದೆ. ಆ ಪಿಕ್ಚರ್ದಾಗ ಅಪ್ಪನ ಪರಿಸ್ಥಿತಿ ಹೆಂಗಿರ್ತದೆ ಅದು ಹೇಳ್ತ. ಇದು ಖರೆ ಸದ್ಯಕ್ಕದು ಆ ನಿಯಮ ಲಾಗೂ ಆಗಬೇಕಾ? ಅಪ್ಪ ರಿಟೈರ್ಡ್ ಮನುಷ್ಯ, ಅವನ ಮಗ ಬಿಲ್ಡರ್ ಇರ್ತಾನೆ, ಕನ್ಸ್ಟ್ರಕ್ಷನ್ ಲೈನ್ ನಂದು ಬಿಲ್ಡರ್ ಇರ್ತಾನೆ. ಆ ಬಿಲ್ಡರ್ ಎಲ್ಲಿ ಒಂದು ಇದು ನಡೆದಿರ್ತದೆ ಕನ್ಸ್ಟ್ರಕ್ಷನ್, ಆ ಸೈಟ್ ಮೇಲೆ ಯಾವಾಗ ಭೀ ಸೆಕ್ಯೂರಿಟಿ ಗಾರ್ಡ್ ನಿಂದ್ರಲ್ಲ ಅಲ್ಲಿ. ಆ ಟೈಮ್ಗೆ ವಿಚಾರ ಬರ್ತದೆ ಆ ಹುಡ್ಕೊಂತ ತಲೆಯಾಗ, ನಾವಪ್ಪ ಹ್ಯಾಂಗೋ ಭೀ ರಿಟೈರ್ಡ್ ಆಗ್ಯಾನ, ಅವನಿಗೆ ಅಲ್ಲಿ ಕೆಲ್ಸಿಗೆ ಇಡಬೇಕು ಅಂತ. ಅವರಪ್ಪ ಊಟ ಮಾಡ್ತಿರ್ತಾನೆ. ಅವರಪ್ಪಗೆ ಏನು ಮಾತಾಡ್ತಾನೆ, ಅಪ್ಪ ನೀ ರಿಟೈರ್ಡ್ ಆಗಿರಿ, ಮನ್ಯಾಗ ಕೂತು ಚಂತ ನೀನು ಮಾಡ್ತಿ, ನೀನು ಮನಸ್ಸು ಬರ್ತದನೋ, ನೀನು ಕರ್ಮನ್ ಕಾಗ್ಬೇಕಂದ್ರೆ ನೀ ಹಿಂಗೆ ಅನಾಟಿಗೆ ಒಂದು ಕಾಲ್ ಬರ್ತದೆ. ಈ ಹುಡುಗಂದು ಆ ಹೆಂಡತಿ ಫೋನ್ ಎತ್ತಿ ಮಾತಾಡ್ತಾಳೆ. ಫೋನ್ದಾಗ ಹೇಳ್ತಾರೆ, ನಿಮ್ಮ ಸೈಟ್ದಂದು ಕಳತನ ಆಗತ್ತೆ, ಬಂದು ನೋಡ್ರಿ ತಂದು. ಹಳೆ ಹೆಂಡತಿ ಆ ಪಾರಿಗೆ ಹೇಳ್ತಾಳೆ ಬಿಲ್ಡರ್ಗೆ, ಸೈಡ್ದಂದು ಕಳತನ ಆಗತ್ತದ, ಮತ್ತು ನೋಡ್ರಿ ಅಲ್ಲಿ ಹೋಗಿ ಅಂತ. ಅದೇ ಕಳತನ ಆಗ್ಬಾರ್ದಂದ್ರೆ ಸೆಕ್ಯೂರಿಟಿ ಗಾರ್ಡ ಇಡೋ ಸಲುವಾಗಿ ಅಪ್ಪಗೆ ಮಾತಾಡಿದ್ದೀನಿ ಅಂತಂದು ಹೇಳ್ತಾನೆ. ಅವ್ರ ಅಪ್ಪಗೆ ಮನ್ಸಿಗತ್ತು, ನಾ ರಿಟೈರ್ಡ್ ಮನುಷ್ಯಾಗಿ ನಾ ಈಗ ಆರಾಮ್ ತೊಗೊಳೋದು ವಯಸ್ಸು, ಈಗ ನನಗೆ ಕೆಲ್ಸಕ್ಕೆ ಹಚ್ತಾನಿಲ್ಲ, ವಾಚ್ಮೆನ್ ಡ್ಯೂಟಿ ಮಾಡ್ಲಿಕ್ಕೆ. ತಂದು ಏನು ಮಾಡ್ತಾನೆ, ಊಟ ಬಿಡ್ತಾನೆ. ಊಟ ಮಾಡೋ ಟೈಮ್ಗೆ ಇದು ಅದು ನಡೆದಿರ್ತದೆ. ಊಟ ಬಿಡ್ತಾನೆ, ಅಪ್ಪಿದ್ದವ ರೂಮ್ನಾಗ ಹೋಗ್ಕೊಂಡಿರ್ತಾನೆ. ವಿಚಾರ ಮಾಡ್ತಾನೆ, ಇವ ಇಟ್ಟು ದೊಡ್ಡ ಆಗ ತನಕ ಎಷ್ಟು ಖರ್ಚಾಗಿರ್ತದಲ್ಲ, ಅಷ್ಟೆಲ್ಲ ಖರ್ಚು ಅವನ ಕಡೆ ತಗೊಂಡು ನಾನು ಬೇರೆಯಾಗಿ ಇರಬೇಕು. ಆ ವಿಚಾರ ಏನು ಮಾಡ್ತಾನೆ ಅಪ್ಪ, ಎಲ್ಲ ಹಿಶೋಬ್ ಬರಿತಾನೆ. ಇವೊಂದು ಚಡ್ಡಿ, ಪ್ಯಾಂಟ, ಶರ್ಟ, ಊಟಿಂದು ಎಷ್ಟು ಖರ್ಚಾಗ್ಯದ ಒಟ್ಟು ಎಲ್ಲ ಬರೆದಿಟ್ಟು ಏನು ಮಾಡ್ತಾನೆ, ವಕೀಲ್ ಕಡೆ ಹೋಗ್ತಾನೆ. ವಕೀಲ್ಗೆ ಹೇಳ್ತಾನೆ, ಇದು ತುವಾನ ಶೋಭಾದ. ವಕೀಲ್ ನೋಡ್ತಾನೆ, ಒಯ್ತಾರದು ಇದು ಎಲ್ಲ ಭಾಜಿಪಾಲ, ಊಟಿಂದು ಪ್ಯಾಂಟ್ ಶರ್ಟ ಚಡ್ಡಿ ಇದು ಇರ್ತದೆ ಶೋಭ. ಇದು ಏನು ಮಾಡೋದು, ಇದು ನನ್ನ ಪಾರು ಖರ್ಚು ಬಂದು ಇಟ್ಟು ದೊಡ್ಡ ಮಾಡೋದಂತ. ಇಟ್ಟು ದೊಡ್ಡ ಆಗೋ ತನಕ ಇಟ್ಟು ಖರ್ಚು ಬಂದು ಇದು ಖರ್ಚೆಲ್ಲ ನಾನು ಹೊಳಿಬೇಕೀಗದ. ಇದು ನೀ ಕೇಸ್ ಲಾಡಸತ್ತಾಗತ್ತ. ವಕೀಲ್ ಅತ್ತಾನ, ಅದೇ ಇದು ಹಂಗೆ ನಡೆಯಂಗಿಲ್ಲ, ಕೇಸ್ ಲಡಾಸಕ್ಕೆ ಬರಲ್ಲ. ನಾನು ಅಪ್ಪತ್ತಾನ, ನಮ್ಮ ಪ್ರಾಪರ್ಟಿ ಮೇಲೆ ಮಕ್ಕಳದು ಹಕ್ಕಿರ್ತದೆ, ಅವ್ರ ಪ್ರಾಪರ್ಟಿ ಮೇಲೆ ನಮಗೆ ಯಾಕೆ ಹಕ್ಕಿರಲ್ಲ ಅಂತಂದು ವಕೀಲ ಸವಾಲಾಗ್ತಾನೆ. ಎಟ್ಟೆ ಖರ್ಚಾಗಲಕ್ಕ ನೀ ಇದು ಕೇಸ್ ಲಡಾಸು ಅಂತ. ವಕೀಲ ತಾನ, ಇದು ಆಗ್ಲಾರ ಮಾತು, ಇದು ಲಡಾಸಕ್ಕೆ ಬರಲ್ಲ. ಅವ್ರ ದೋಸ್ತರದಾಗ ಹೋಗ್ಕೊಂಡಿರ್ತಾನ ಅಪ್ಪಿದ್ದವ. ಅಪ್ಪತ್ತನ, ನನ್ನ ಪಾರ ನನಗೆ ಸೆಕ್ಯೂರಿಟಿ ವಾಚ್ಮನ್ ಡ್ಯೂಟಿ ಇಡಸಲಿಂದ ವಿಚಾರ ಮಾಡ್ತಾನೆ. ಮತ್ತು ಈಗ ನನ್ನ ಪ್ರಾಪರ್ಟಿ ಮೇಲೆ ಅವನ ಹಕ್ಕಿರಬಾರ್ದು. ಅವನಿಗೆ ಏನು ಖರ್ಚು ಮಾಡಿದ ಆ ಒಟ್ಟೆಲ್ಲ ನನಗೆ ಬೇಕು, ನಾ ಇದು ಕೇಸ್ ಲಡಾಸವನಿ ಅಂತಂದು ದೋಸ್ತರದಾಗ ಕುಂದಿರ್ತಾನೆ. ಮಾತಾಡ್ತಾವೆ ದೋಸ್ತರು ಹೇಳ್ತಾರೆ, ಅರೆ ಹೋಗಿ ಬಿಡು, ಅದೇ ಹಂಗೆ ಲಡಾಸ್ಲಿಕ್ಕೆ ಬರಲ್ಲ ಕೇಸ್. ಅವತ್ತಾನ, ನನ್ನ ಪ್ರಾಪರ್ಟಿ ಮೇಲೆ ಅವ್ರದ್ದು ಹ್ಯಾಂಗೆ ಹಕ್ಕದಲ್ಲ, ಹಂಗೆ ಹಕ್ಕ ನಂದು ಅವ್ರ ಪ್ರಾಪರ್ಟಿ ಮೇಲೆ ಇರಬೇಕು
ಇದು ಖರೆ ಆಗ್ಬೇಕು ಹಿಂಗೆ. ಇದು ಜರ ಅಂದ್ರೆ ಏನು ಮಕ್ಕಳು ಅಪ್ಪದರಿ ನೋಡಲ್ಲ ಅವಪ್ಪಗ ಹಳ್ಯಾಗ ಆ ಪಾರ್ಗಳು ಪ್ರಾಪರ್ಟಿ ಮೇಲೆ ಅವ್ರು ಏನು ಗಳಿಸಿರ್ತಾರೆ ಪಾರ್ಗಳು ಅವ್ರ ಪ್ರಾಪರ್ಟಿ ಮೇಲೆ ಇವ್ರದ್ದು ಹಕ್ಕಿರ್ಬೇಕು. ಹಂಗೆ ಜರ ಹಕ್ಕ ಈ ದೇಶದಾಗ ಅದೊಂದು ನಿಯಮ ಲಾಗು ಐತಲ್ಲ, ಯಾವತ್ತು ಭೀ ವೃದ್ಧಾಶ್ರಮ ತಯಾರಾಗಂಗಿಲ್ಲ. ಮಕ್ಕಳು ಅವತ್ತು ಚಂದ ನೋಡ್ಕೋತಾವೆ. ಇದು ಒಂದು ಜರ ವಿಚಾರ ಮಾಡೋಂಥದ್ದು ಅಷ್ಟೆ. ಖರೆ ಹ್ಯಾಂಗದ ಹಬ್ಬದರ್ ಭೀ ಆ ಲೈಕಿದಾಗ ಇರಬೇಕಾಗ್ತದೆ. ನೀವು ಪ್ರಾಮಾಣಿಕ ಗಳಿಸೋದು ಏನು ಆಸ್ತಿ ಇರ್ತದಲ್ಲ ಪ್ರಾಪರ್ಟಿ, ನೀವು ಭೀ ಮಕ್ಕಳಿಗೆ ಆರಾಮ್ಸೆ ಕೊಡ್ಲಿಕ್ಕೆ ಹೋಗ್ಬೇಡ್ರಿ. ನಿಮ್ಮದು ಪ್ರಾಪರ್ಟಿ ನೀವು ಉಪಯೋಗ ಚಲೋ ಮಾಡ್ಕೊರಿ. ನೀವು ಹೋದ ಬಳಕ ಅವ್ರ ಹೆಸರಲ್ಲೇ ಆಗಬೇಕು. ನೀವು ಇರೋ ತನಕರೇ ಆ ಪ್ರಾಪರ್ಟಿ ನಿಮ್ಮ ಹೆಸರು ಮೇಲೆ ಇರಬೇಕು. ಹಂಗೆ ನೀವು ಗಳಿಸೋ ಪ್ರಾಪರ್ಟಿ ಚೆಂದ ಇಟ್ಕೋರಿ. ಎಲ್ಲ ನಾವು ಒಂದು ವೈಟ್ ಕಷ್ಟ ತೆಗೆದೆವು, ಖರಾಬ್ ಟೈಮ್ ತೆಗೆದೆವು, ಆ ಮಕ್ಕಳಿಗೆ ಖರಾಬ್ ಟೈಮ್ ಬರಬಾರ್ದು. ಮತ್ತು ನೀವೇನು ರೆಡಿಮೇಡ್ ಕೊಡ್ತಿರಲ್ಲ ಮಕ್ಕಳಿಗೆ, ಅದು ಹಿಂಗೂ ಪರಿಣಾಮ ಬೀರ್ತದೆ. ಅದರ ಸಲುವಾಗಿ ನಿಮ್ಮ ಪ್ರಾಪರ್ಟಿ ನಿಮ್ಮ ಹೆಸರಲ್ಲೇ ಇರಬೇಕು. ನೀವು ಹೋದ ಬಳಕ ಅದು ಅಪ್ಪಪ್ಪ ಅಲ್ಲಿ ಯಾಕೆ ಮಕ್ಕಳ ಹೆಸರು